ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಕಾರ್ವೇಟಿ ನಗರ ಶ್ರೀ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮೋತ್ಸವ. ಕಲ್ಪವೃಕ್ಷ ವಾಹನದಲ್ಲಿ ದರ್ಶನವಿತ್ತ ವೇಣುಗೋಪಾಲ. ಕೋಲಾರ ನಗರದಲ್ಲಿ ಅದ್ಧೂರಿಯಾಗಿ ನೆರವೇರಿದ ಶ್ರೀ ಭಗವದ್ ರಾಮಾನುಜಾಚಾರ್ಯರ 1009ನೇ ತಿರುನಕ್ಷತ್ರೋತ್ಸವ. ವಿಶೇಷ ಪೂಜೆಗಳು, ದಿವ್ಯ ಪ್ರಬಂಧ ಪಾರಾಯಣದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ನಾಡಿನಾದ್ಯಂತ ಅಧಿಕ ಮಾಸದ ನಿಮಿತ್ತ ವಿಶೇಷ ಪೂಜೆ ಪಾರಾಯಣ. ಹಲವು ಆಲಯಗಳು, ಭಕ್ತರ ಮನೆಗಳಲ್ಲಿ ನೆರವೇರಿದ ಸಾಮೂಹಿಕ ಭಜನೆ. ಕಲ್ಪವೃಕ್ಷ ವಾಹನ ಸೇವೆಯಲ್ಲಿ ಸಕಲ ಇಷ್ಟಾರ್ಥಗಳನ್ನ ಕರುಣಿಸುವ ದೇವರಾಗಿ ಶ್ರೀ ವೇಣುಗೋಪಾಲ ಸ್ವಾಮಿಯ ಭವ್ಯ ದರ್ಶನವು ಭಕ್ತರನ್ನ ಭಾವಪರವಶಗೊಳಿಸಿದೆ. ಟಿಟಿಡಿ ಅನುಬಂಧ ಆಲಯವಾದ ಕಾರ್ವೇಟಿ ನಗರದಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಜೂನ್ 6ರಿಂದ 14ರವರೆಗೆ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳು ಭವ್ಯವಾಗಿ ನಡೆಯುತ್ತಿವೆ. ಉತ್ಸವದ 4ನೇ ದಿನವಾದ ಮಂಗಳವಾರ ಬೆಳಗ್ಗೆ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಕಲ್ಪವೃಕ್ಷ ವಾಹನ ಸೇವೆ ನಡೆಯಿತು. ಅರ್ಚಕರು ಭಗವಂತನ ಉತ್ಸವ ಮೂರ್ತಿಯನ್ನು ಚಿನ್ನದ ಆಭರಣಗಳು, ರೇಷ್ಮೆ ವಸ್ತ್ರಗಳು ಮತ್ತು ಹಾರಗಳಿಂದ ಅಲಂಕರಿಸಿ ಪೂಜೆಯನ್ನ ಸಲ್ಲಿಸಿದರು. ನಂತರ ಸಕಲ ಇಷ್ಟಾರ್ಥಗಳನ್ನ ಸಿದ್ಧಿಸುವ ಕಲ್ಪವೃಕ್ಷ ವಾಹನದಲ್ಲಿ ಆಸೀನಗೊಳಿಸಿ ಆರತಿಯನ್ನ ಅರ್ಪಿಸಲಾಯಿತು. ತದನಂತರ ತಾಳ ಮೇಳಗಳು ಮತ್ತು ಮಂಗಳು ವಾದ್ಯಗಳೊಂದಿಗೆ ಕಾರ್ವೇಟಿ ನಗರ ಕ್ಷೇತ್ರದ ಮಾಡ ಬೀದಿಗಳಲ್ಲಿ ಕಲ್ಪವೃಕ್ಷ ವಾಹನ ಸೇವೆಯನ್ನು ಅದ್ಧೂರಿಯಾಗಿ ನಡೆಸಲಾಯಿತು. ವಾರ್ಷಿಕ ಬ್ರಹ್ಮೋತ್ಸವದ ನಿಮಿತ್ತ ಮಂಗಳವಾರ ಬೆಳಗ್ಗೆ ಸ್ನಪನ್ನ ತಿರುಮಂಜನ ಸೇವೆ ನಡೆಯಿತು. ದೇವಾಲಯದ ಆವರಣದಲ್ಲಿ ಸಿದ್ಧಗೊಳಿಸಲಾದ ವಿಶೇಷ ಸ್ನಾನದ ವೇದಿಕೆಯಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಮತ್ತು ರುಕ್ಮಿಣಿ ಮತ್ತು ಸತ್ಯಭಾಮ ದೇವಿಯರ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ ಪುರೋಹಿತರು ಸ್ವಾಮಿ ಹಾಗೂ ಅಮ್ಮನವರಿಗೆ ವಿಶ್ವಕ್ಸೇನಾ ಪೂಜೆ, ಪುಣ್ಯಾಹ ವಾಚನ, ಕಳಸಾರಾಧನೆ ಮತ್ತು ಇತರ ವೈದಿಕ ವಿಧಿಗಳನ್ನು ಪೂರ್ಣಗೊಳಿಸಿದರು. ನಂತರ ವೇದ ಮಂತ್ರಗಳು ಮತ್ತು ಮಂಗಳವಾದ್ಯಗಳೊಂದಿಗೆ ಸ್ವಾಮಿ ಮತ್ತು ದೇವಿಗೆ ಪಂಚಾಮೃತಗಳು ಮತ್ತು ಸುಗಂಧ ದ್ರವ್ಯಗಳಿಂದ ಸ್ನಪನ್ನ ತಿರುಮಂಜನವನ್ನು ಮಾಡಲಾಯಿತು. ನಂತರ ಸ್ವಾಮಿ ಮತ್ತು ದೇವಿಗೆ ಧೂಪ, ದೀಪ ಮತ್ತು ಕರ್ಪೂರ ಆರತಿಯನ್ನ ಸಮರ್ಪಿಸಲಾಯಿತು. ಉಡುಪಿಯ ಮಂದರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ರಂಗಪೂಜೆ ಸೇವೆಯೂ ನಡೆಯಿತು. ಕಾರ್ತಿಕ ಮಾಸದಿಂದ ಆರಂಭಗೊಂಡು ಸುಮಾರು 6 ತಿಂಗಳುಗಳ ಕಾಲ ನಿತ್ಯ ದೇವರಿಗೆ ಈ ರಂಗಪೂಜೆ ಸೇವೆಯು ನಡೆಯುತ್ತದೆ. ದೇವರ ಗರ್ಭಗುಡಿಯಿಂದ ಧ್ವಜಸ್ತಂಭದವರೆಗೆ ದೇವರ ನೈವೇದ್ಯವನ್ನ ಇಟ್ಟು 2 ಕಡೆಗಳಲ್ಲಿ ದೀಪಗಳನ್ನು ಬೆಳಗಿಸಿ ದೀಪಾರಾಧನೆಯೊಂದಿಗೆ ರಂಗಪೂಜಾ ಮಹೋತ್ಸವದೊಂದಿಗೆ ದೇವರಿಗೆ ವಿಶೇಷ ಆರತಿಯನ್ನ ಸಲ್ಲಿಸಲಾಯಿತು. ನಂತರ ದೇವರಿಗೆ ವಿಶೇಷವಾಗಿ ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಿ ವೀರಭದ್ರಸ್ವಾಮಿಗೆ ಮಂಗಳಾರತಿಯನ್ನ ಬೆಳಗಿಸಲಾಯಿತು. ತದನಂತರ ಬಲಿ ಉತ್ಸವ, ಕ್ಷೇತ್ರಪಾಲ ಪೂಜೆ, ಬೆಳ್ಳಿ ರಥೋತ್ಸವ ನಡೆಯಿತು. ರಂಗಪೂಜಾ ಮಹೋತ್ಸವದ ಸೇವಾಕರ್ತರು ಗಣೇಶ್ ಭಟ್ ಮತ್ತು ಸಹೋದರರು ನಾಯುರ್ಬೆಟ್ಟು ಮತ್ತು ದೇವಾಲಯದ ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಧನಂಜಯ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು.
ಜ್ಯೇಷ್ಠ ಮಾಸದ ಮೊದಲ ದಿನವಾದ ಸೋಮವಾರ ಕಪಿಲ ತೀರ್ಥ ಸುಕ್ಷೇತ್ರವು ಹಬ್ಬದ ವೈಭವದಿಂದ ಕಂಗೊಳಿಸುತ್ತಿದೆ. ಟಿಟಿಡಿ ಅನುಬಂಧ ಆಲಯವಾದ ತಿರುಪತಿಯ ಕಪಿಲ ತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆದಿ ದಂಪತಿಗಳಿಗೆ ಪುಷ್ಕರಣಿ ಆರತಿಯನ್ನ ನೆರವೇರಿಸಲಾಯಿತು. ನಂತರ ಊಂಜಲ್ ಸೇವೆಯನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಆಶ್ರಯದಲ್ಲಿ ನಡೆಯುತ್ತಿರುವ ಕಪಿಲ ತೀರ್ಥ ಪುಷ್ಕರಣಿಯು ಪೌರಾಣಿಕ ಮಹತ್ವವನ್ನು ಹೊಂದಿದೆ. ಈ ನಿಮಿತ್ತ ಸೋಮವಾರ ಸಂಜೆ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ರೇಷ್ಮೆ ವಸ್ತ್ರ, ಪಟ್ಟು ಪೀತಾಂಬರಗಳು ಮತ್ತು ಚಿನ್ನದ ಆಭರಣಗಳಿಂದ ಅಲಂಕರಿಸಲಾಯಿತು. ಸ್ವಾಮಿ ಹಾಗೂ ಅಮ್ಮನವರನ್ನು ಮಂಗಳವಾದ್ಯಗಳೊಂದಿಗೆ ದೇವಾಲಯದಿಂದ ಪುಷ್ಕರಣಿಗೆ ಕರೆತಂದು ಪ್ರತಿಷ್ಠಾಪಿಸಲಾಯಿತು. ಅಲ್ಲಿ ಸ್ವಾಮಿಗೆ ಪಂಚಾರತಿ ಹಾಗೂ ಮಹಾಮಂಗಳಾರತಿಯನ್ನ ಅರ್ಪಿಸಿ ಪುಷ್ಕರಣಿ ಆರತಿಯನ್ನ ಸಲ್ಲಿಸಲಾಯಿತು. ತದನಂತರ ದೇವಾಲಯದಲ್ಲಿರುವ ಊಂಜಲ್ ಮಂಟಪಕ್ಕೆ ಸ್ವಾಮಿ ಮತ್ತು ಅಮ್ಮನವರನ್ನು ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ಕರೆತಂದು ಆಸೀನಗೊಳಿಸಲಾಯಿತು. ನಂತರ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯ ಊಂಜಲ್ ಸೇವೆಯನ್ನು ವೈಭವ ಮನೋಹರವಾಗಿ ನಡೆಸಲಾಯಿತು. ಪುರೋಹಿತರು ಸುಂದರವಾಗಿ ಅಲಂಕರಿಸಲ್ಪಟ್ಟ ಶಿವ ಮತ್ತು ಪಾರ್ವತಿಯನ್ನು ತೊಟ್ಟಿಲಿನಲ್ಲಿ ಆಸೀನಗೊಳಿಸಿ ವಿಶೇಷ ಪೂಜೆಗಳನ್ನು ನಡೆಸಿದರು. ನಂತರ ಭಕ್ತರ ಶಿವನಾಮ ಸ್ಮರಣೆಯೊಂದಿಗೆ ಆದಿ ದಂಪತಿಗಳಿಗೆ ಸುಂದರವಾದ ಊಂಜಲ್ ಸೇವೆಯನ್ನು ಮಾಡಿದರು. ವೇದಗಳ ಪಠಣ, ಭಕ್ತಿಗೀತೆಗಳ ಗಾಯನ ಹಾಗೂ ಮಂಗಳವಾದ್ಯಗಳೊಂದಿಗೆ ಧೂಪ, ದೀಪ, ನೈವೇದ್ಯದೊಂದಿಗೆ ಕರ್ಪೂರ ಆರತಿಯನ್ನು ಸಮರ್ಪಿಸಿದರು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಯೋಗ ದಿನಾಚರಣೆ ನಿಮಿತ್ತ ವಿಶೇಷ ಯೋಗಾಭ್ಯಾಸ ಕಾರ್ಯಕ್ರಮ ಜರುಗಿತು. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೂಚನೆಯಂತೆ ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಯೋಗ ಮತ್ತು ಆರೋಗ್ಯ ಕಾರ್ಯಕ್ರಮಗಳು ಉತ್ಸಾಹದಿಂದ ಮುಂದುವರೆದಿವೆ. ಈ ನಿಮಿತ್ತ ಇಂದು ಯೋಗಾಸಕ್ತರು ಹಾಗೂ ದೇವಾಲಯದ ಸಿಬ್ಬಂದಿಗಳು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಎಇಒ ಬಾಲರಾಜ್, ಸೂಪರಿಂಟೆಂಡೆಂಟ್ ಜಯಂತಿರವರು ಮತ್ತಿತರರು ಭಾಗವಹಿಸಿದ್ದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿಕಾವಲ್ ಟಿಟಿಡಿ ಇನ್ಫಾರ್ಮೇಷನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನ ಪ್ರಸಾದ ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಈವೋರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಪಟ್ಟಣದಲ್ಲಿ ಬಿಎಚ್ ರಸ್ತೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನ ಬೆಳಗಲಾಯಿತು. ಈ ವೇಳೆ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕೃಷ್ಣಗಿರಿ ಸಮೀಪದಲ್ಲಿರುವ ಪುರಾತನ ಪ್ರಸಿದ್ಧ ಶ್ರೀ ಕಾಲಭೈರವ ಸ್ವಾಮಿ ದೇವಸ್ಥಾನದಲ್ಲಿ ಕೃಷ್ಣ ಪಕ್ಷ ಅಷ್ಟಮಿ ಅಂಗವಾಗಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಈ ಪುರಾತನ ದೇವಸ್ಥಾನದಲ್ಲಿ ಪ್ರತಿ ಕೃಷ್ಣ ಪಕ್ಷ ಅಷ್ಟಮಿಯಂದು ಭಕ್ತರು ಬೂದುಗುಂಬಳಕಾಯಿಯಲ್ಲಿ ತುಪ್ಪದ ದೀಪಗಳನ್ನು ಬೆಳಗಿಸಿ ಹರಕೆ ತೀರಿಸಿಕೊಳ್ಳುವುದು ಇಲ್ಲಿನ ವಾಡಿಕೆ. ಬಹುಕಾಲದಿಂದ ಈ ಸಂಪ್ರದಾಯ ಮುಂದುವರೆದಿದೆ. ಅದರಂತೆ ಸೋಮವಾರ ನಡೆದ ವಿಶೇಷ ಪೂಜೆಯಲ್ಲಿ ಕೃಷ್ಣಗಿರಿ ಸೇರಿದಂತೆ ಸುತ್ತಮುತ್ತಲಿನ ಭಾಗಗಳಿಂದ ಸಾವಿರಾರು ಭಕ್ತರು ಭಕ್ತಿ ಭಾವದಿಂದ ಬೂದುಗುಂಬಳಕಾಯಿ ದೀಪಗಳನ್ನು ಬೆಳಗಿಸಿ ಕಾಲಭೈರವ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿದರು. ಕೃಷ್ಣ ಪಕ್ಷ ಅಷ್ಟಮಿಯ ಹಿನ್ನೆಲೆಯಲ್ಲಿ ದೇವಸ್ಥಾನದ ಶ್ರೀ ಕಾಲಭೈರವ ಸ್ವಾಮಿಯ ಮೂಲ ಮೂರ್ತಿಗೆ ಚಿನ್ನದ ಕವಚವನ್ನ ತೊಡಿಸಿ ಅತ್ಯಂತ ಶೋಭಾಯಮಾನವಾಗಿ ಅಲಂಕರಿಸಲಾಗಿತ್ತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು.
ಕೋಲಾರ ಜಿಲ್ಲಾ ಶ್ರೀ ವೈಷ್ಣವ ಸಂಘ, ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ, ಶ್ರೀ ಯತಿರಾಜ ಮಠ, ಮಲ್ಲೇಶ್ವರಂ, ಬೆಂಗಳೂರು ಇವರ ಸಹಯೋಗದೊಂದಿಗೆ ಶ್ರೀ ಭಗವದ್ ರಾಮಾನುಜಾಚಾರ್ಯರ 1009ನೇ ತಿರುನಕ್ಷತ್ರ ಹಾಗೂ ಕರ್ನಾಟಕ ರಾಜ್ಯ ಶ್ರೀ ವೈಷ್ಣವ ಮಹಾಸಂಗಮ ಕಾರ್ಯಕ್ರಮದಲ್ಲಿ ರಾಮಾನುಜಾಚಾರ್ಯರ ಅಭಿಷೇಕ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಬೆಳಗ್ಗೆ ಸುಪ್ರಭಾತ ಸೇವೆಯನ್ನು ಸಲ್ಲಿಸಿ ಕಳಶ ಪೂಜೆಯನ್ನ ನಡೆಸಲಾಯಿತು. ನಂತರ ಕಳಶಗಳಲ್ಲಿ ತುಂಬಿದ ಪವಿತ್ರ ಜಲದಿಂದ ರಾಮಾನುಜರ ಉತ್ಸವ ಮೂರ್ತಿಗೆ ಅಭಿಷೇಕವನ್ನ ನೆರವೇರಿಸಲಾಯಿತು. ತದನಂತರ ಪಂಚಾಮೃತ ಅಭಿಷೇಕ, ಶ್ರೀಗಂಧದ ಅಭಿಷೇಕಗಳನ್ನ ಮಾಡಿ ಮಂಗಳಾರತಿಯನ್ನ ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಪಾಲ್ಗೊಂಡು ಧನ್ಯರಾದರು. ರಾಯಚೂರಿನ ಸಾವಿತ್ರಿ ಕಾಲೋನಿಯ ಶ್ರೀ ಜೋಡು ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಧಿಕ ಮಾಸದ ಅಂಗವಾಗಿ ನಡೆಯುತ್ತಿರುವ ಜ್ಞಾನಸತ್ರ ಕಾರ್ಯಕ್ರಮದಲ್ಲಿ ಶ್ರೀ ಜೋಡು ವೀರಾಂಜನೇಯ ಭಜನಿ ಮಂಡಳಿಯ ವತಿಯಿಂದ ಗ್ರಾಮ ಪ್ರದಕ್ಷಿಣೆ ನೆರವೇರಿಸಲಾಯಿತು. ದೇವಸ್ಥಾನದ ಆವರಣದಿಂದ ಆರಂಭವಾದ ಗ್ರಾಮ ಪ್ರದಕ್ಷಿಣೆ ಕಾಲೋನಿಯ ಸುತ್ತ ನೆರವೇರಿಸಿ ಕೊನೆಗೆ ದೇವಸ್ಥಾನಕ್ಕೆ ಬಂದು ತಲುಪಿತು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿದ್ದರು. ಬೆಂಗಳೂರು ಕೆಆರ್ಪುರಂ ಮಾರುಕಟ್ಟೆ ವ್ಯವಸ್ಥಾಪಕರು, ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತಾದಿಗಳು ಮತ್ತು ಕೂಲಿ ಕಾರ್ಮಿಕರು ತಿರುಮಲ ತಿರುಪತಿ ದೇವಸ್ಥಾನದ ಅನ್ನ ಪ್ರಸಾದಕ್ಕೆ ವಿವಿಧ ತರಕಾರಿಗಳನ್ನು ಕಳುಹಿಸಲಾಗಿತ್ತು. ವಾಹನಕ್ಕೆ ತರಕಾರಿಗಳನ್ನ ತುಂಬಿದ ಬಳಿಕ ಕೆಆರ್ಪುರಂ ಶ್ರೀ ಕಟ್ಟೆ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಸಂಕಲ್ಪ ಪೂಜೆಯನ್ನು ನೆರವೇರಿಸುವುದರ ಮೂಲಕ ಈ ಶುಭ ಕೈಂಕರ್ಯವನ್ನ ಕೈಗೊಂಡರು. ಬೆಂಗಳೂರು ರಾಜಾಜಿನಗರದಲ್ಲಿರುವ ಶ್ರೀ ದಂಡಪಾಣಿ ಜ್ಞಾನ ಮಂದಿರದಲ್ಲಿ ಶ್ರೀ ಬಾಲ ದಂಡಾಯುಧಪಾಣಿ ಸ್ವಾಮಿಗೆ ವಿಶೇಷ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ಮೊದಲಿಗೆ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಹಾಗೂ ಎಳನೀರು, ಅರಿಶಿಣ, ಕುಂಕುಮ ಮತ್ತು ಚಂದನದಂತಹ ಸುಗಂಧ ದ್ರವ್ಯಗಳಿಂದ ಪಂಚಾಮೃತ ಅಭಿಷೇಕ ನೆರವೇರಿಸಿ ವಿವಿಧ ಪುಷ್ಪಗಳಿಂದ ಸ್ವಾಮಿಯನ್ನು ಮನೋಹರವಾಗಿ ಅಲಂಕರಿಸಲಾಯಿತು. ಬಳಿಕ ಧೂಪ ದೀಪಗಳೊಂದಿಗೆ ಮಂಗಳಾರತಿ ಬೆಳಗಲಾಯಿತು. ಈ ಸಂದರ್ಭದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಪೂಜೆ ಸಲ್ಲಿಸಿ ಕೃತಾತ್ಮರಾದರು.
ಗಾಂಧಿ ಬಜಾರ್ನಲ್ಲಿರುವ ಶ್ರೀ ಸೋಸಲೆ ವ್ಯಾಸರಾಜ ಮಠದಲ್ಲಿ ದಾಸನಮನ ಮುಖಪುಟ ಸಮೂಹ ವತಿಯಿಂದ ಶತಕಂಠ ಗಾಯನ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರ ಪಾರಾಯಣ ಮತ್ತು ದಾಸರ ಪದಗಳ ಶತಕಂಠ ಗಾಯನ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ 200ಕ್ಕೂ ಹೆಚ್ಚು ಸದಸ್ಯರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಟಿಟಿಡಿ ಮಾಜಿ ಬೋರ್ಡ್ ಸದಸ್ಯರಾದ ಡಿಪಿ ಅನಂತ್ರವರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು ಸುಭಾಷಿಣಿ ಪ್ರಕಾಶ್, ಗೀತಾ ಮಣಿ ಆರ್ಕೆ, ರಶ್ಮಿ ರಾವ್, ಪದ್ಮಾ ಎಸ್ ಆಚಾರ್ಯ ಮುಂತಾದ ಕಾರ್ಯನಿರ್ವಾಹಕರ ಆಧ್ವರ್ಯದಲ್ಲಿ ಆಯೋಜಿಸಲಾಗಿತ್ತು. ಆನಂತರ ಡಿಪಿ ಅನಂತ್ರವರು ಎಸ್ಪಿಬಿಸಿಯೊಂದಿಗೆ ಮಾತನಾಡಿದರು. ಎಲ್ರಿಗೂ ನಮಸ್ಕಾರ. ನಾನು ಆರ್ ಕೆ ಗೀತಾಮಣಿ, ದಾಸನಮನದ ಫೌಂಡರ್. ನಮ್ಮ ಫೌಂಡರು ಸುಭಾಷಿಣಿ ಪ್ರಕಾಶ್. ಅವಳಿವತ್ತು ಅನಿವಾರ್ಯ ಕಾರಣದಿಂದ ಇಲ್ಲಿಗೆ ಬರೋಕ್ಕಾಗಿಲ್ಲ. ದಾಸನಮನದ ವತಿಯಿಂದ ಇವತ್ತು ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿರೋ ಶ್ರೀ ವ್ಯಾಸರಾಜ ಮಠದ ಆವರಣದಲ್ಲಿ ಶತಕಂಠ ಗಾಯನವನ್ನು ಮಾಡಬೇಕು, ಅಧಿಕ ಮಾಸದ ಪ್ರಯುಕ್ತ ಅಂತ ಒಂದು ಆಲೋಚನೆ ಬಂತು. ತಕ್ಷಣ ಅದನ್ನು ಮೆಂಬರ್ಸ್ಗೆಲ್ಲ ತಿಳಿಸಿದ್ವಿ. ಅಷ್ಟು ಜನ ಮೆಂಬರ್ಸು ಖುಷಿಯಾಗಿ ನಮ್ಮ ಜೊತೆ ಬಂದು ಶತಕಂಠಕ್ಕೆ ಇನ್ನೂ 50 ಜನ ಎಕ್ಸ್ಟ್ರಾ ಆಗಿ 150ರಿಂದ 200 ಜನ ಈ ಸಭಾಂಗಣದಲ್ಲಿ ಸೇರಿ ಶತಕಂಠ ಗಾಯನವನ್ನು, ಹರಿನಾಮ ಸ್ಮರಣೆಯನ್ನು ನಮ್ಮ ಅಡ್ಮಿನ್ಸ್ಗಳೊಂದಿಗೆ ನಡೆಸ್ಕೊಟ್ಟಿದ್ದೀವಿ ಅನ್ನೋದು ನಮಗೆಲ್ಲರಿಗೂ ಪುಣ್ಯ ತಂದಂಥ ವಿಷಯ, ಸಂತೋಷ ತಂದಂಥ ವಿಷಯ. ಮತ್ತು ಅಧಿಕ ಮಾಸದಲ್ಲಿ ನಾರಾಯಣನ ಸ್ಮರಣೆ ಮಾಡಿದ್ವಿ ಅನ್ನೋದು ನಮಗೆ ಒಂದು ಆತ್ಮ ಸಂತೋಷವನ್ನು ಕೊಟ್ಟಂಥ ದಿನ, ಸಾರ್ಥಕತೆಯನ್ನು ನೀಡಿದಂಥ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಕೂಡ ಮತ್ತು ಶ್ರೀಮಠ ನಮಗೆ ಇಂತಹ ಒಂದು ಪುಣ್ಯತರವಾದ ಅವಕಾಶ ಕೊಡ್ತಲ್ಲ, ಅದಕ್ಕೆ ನಾವೆಲ್ಲರೂ ತುಂಬ ಆಭಾರಿಗಳಾಗಿದ್ದೇವೆ. ಅನೇಕ ಬಾರಿ ಇದೇ ತರಹ ಮತ್ತೆ ಹರಿನಾಮ ಸ್ಮರಣೆಯನ್ನು ಮಾಡೋವಂಥ ಅವಕಾಶ ಇಂತಹ ಒಂದು ಪುಣ್ಯ ಸ್ಥಳದಲ್ಲಿ ನಮಗೆ ಸಿಕ್ಕುವಂತೆ ಆಗಲಿ, ದಾಸನಮನ ಹೀಗೆ ಎಲ್ಲರಿಗೂ ತಲುಪ್ತಾ ಇರಲಿ ಅಂತ ಈ ಮೂಲಕ ಆಶಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ.
ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಪಟ್ಟಣದ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೋತನ ಭಾಗವತ ಹಾಗೂ ಅಮರ ನಾರಾಯಣ ಶತಕದ ಪ್ರವಚನ ಸಪ್ತಾಹ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಕಲಾ ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಲಕ್ಷ್ಮೀ ಬಾರಮ್ಮ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಲಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಬೆಂಗಳೂರಿನ ಸುಕೃತಿ ವೆಂಕಟರಾಮನ್ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ತಾಂ ತೀಂ ತರಲ್ಲ ತಾಂ ತೀಂ ತರಲ್ಲ ತಾಂ ದಿತ್ತ ಗಿಡ ದೃಗ ಗಿಡ ದೃಗ ಗಿಡ ದದಿಗಿಣ ತಾಂ ತೀಂ ತರಲ್ಲ ತಾಂ ದಿತ್ತ ಗಿಡ ದೃಗ ಗಿಡ ದದಿಗಿಣ ತಾಂ ತೀಂ ತರಲ್ಲ ತಾಂ ಯಮುನಾ ತಡಾಗ ಬಂಗಾರು ಗವವ ತಾಂ ತೀಂ ತರಲ್ಲ ತಾಂ ಯಮುನಾ ತಡಾಗ ಬಂಗಾರು ಗವವ ತಾಗಿದ ಚಾರ ಗದಳ ನಯನಾಯಕ ಸಾಯಕ ಮುದ್ದಿತ ಜಯ ಜಯ ತಾಂ ಕೃಷ್ಣನ್ನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ ಎಂದು ಹರಿದಾಸರು ತಮ್ಮ ದಾಸರ ಪದಗಳಲ್ಲಿ ವರ್ಣಿಸಿದ್ದಾರೆ. ಅಂತಹ ಜನರ ಕ್ಲೇಶಗಳನ್ನೆಲ್ಲ ಕಳೆಯುವ ಶ್ರೀಕೃಷ್ಣನನ್ನು ಸ್ಮರಿಸುವ ಕಾಲವೇ ಈ ಅಧಿಕ ಮಾಸ. ಈ ಮಾಸದಲ್ಲಿ ಜಪ ತಪ ನಾಮ ಸ್ಮರಣೆಗೆ ಬಹಳ ಪ್ರಾಮುಖ್ಯತೆ ಇದೆ. ಪುರುಷೋತ್ತಮ ಮಾಸ ಎಂದು ಕರೆಸಿಕೊಳ್ಳುವ ಅಧಿಕ ಮಾಸ ಆಧ್ಯಾತ್ಮಿಕವಾಗಿ ಅಪಾರ ಮಹತ್ವವನ್ನು ಹೊಂದಿದೆ. 33 ತಿಂಗಳಿಗೊಮ್ಮೆ ಬರುವ ಮಾಸದಲ್ಲಿ 33 ಸಂಖ್ಯೆಗೆ ವಿಶೇಷ ಮಹತ್ವವಿದೆ. 33 ದಾನ, 33 ಅಪೂಪ ದಾನ, 33 ಗಾಯನ ಸಮರ್ಪಣೆ ಹೀಗೆ ಅನೇಕ ಧರ್ಮ ಕಾರ್ಯಗಳು ನಡೆಯುವ ಕಾಲ. ಜ್ಯೇಷ್ಠ ಅಧಿಕ ಮಾಸದಲ್ಲಿ ನಾಡಿನಾದ್ಯಂತ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ, ಮನೆಗಳಲ್ಲಿ ಅಧಿಕ ಮಾಸವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಬೆಂಗಳೂರಿನ ಬಸವನಗುಡಿಯ ಶ್ರೀ ದಿಗ್ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಾನದಲ್ಲಿ ಗೀತ ಸಂಗೀತ ವೃಂದ, ಚಂದ್ರಿಕಾ ಭಜನ ಸಂಘ, ಶ್ರೀಧಾ ವಿಠಲ ಭಜನ ಸಮೂಹದ ವತಿಯಿಂದ ಗಾಯನ ಸೇವಾ ಕಾರ್ಯಕ್ರಮ ಜರುಗಿತು. ಹಾಗೆಯೇ ಭಕ್ತರ ಮನೆಗಳಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಸಂಘ ಹಾಗೂ ಭಾರತಿ ಭಜನಾ ಸಂಘದ ವತಿಯಿಂದ ಹಲವಾರು ಹರಿನಾಮ ಸಂಕೀರ್ತನೆ, ಕೋಲಾಟ, ನೃತ್ಯ ಸೇವೆ ನಡೆದವು. ಚಿನ್ನದ
ಚಾವಡಿ ಮೇಲೆ ಪನ್ನಂಗ ಶಯನರು ಮಾನ್ಯ ಮನ್ಯಾರು ಮುಕ್ತಾರು ಮಾನ್ಯ ಮನ್ಯಾರು ಮುಕ್ತರನೆ ನೋಡುತ್ತಲಿ ಇನ್ಯಾರ ಭಯವೂ ನಮಗಿಲ್ಲ ಮತ್ಯಾರ ಭಯವೂ ನಮಗಿಲ್ಲ ಮುತ್ತಿನ ಚಾವಡಿ ಮೇಲೆ ಮುತ್ತರನೆ ನೋಡುತ್ತಲಿ ಲಕ್ಷ್ಮೀ ನಾರಾಯಣರು ಕುಳಿತಾರೆ ಲಕ್ಷ್ಮೀ ನಾರಾಯಣರು ಕುಳಿತು ನೋಡುತ್ತಲಿ ಮತ್ಯಾರ ಭಯವೂ ನಮಗಿಲ್ಲ ಮತ್ಯಾರ ಭಯವೂ ನಮಗಿಲ್ಲ ಯಮಧರ್ಮರಾಯಗೆ ನಮನ ಮೊನಾಯಂಬೆ ಕನಗೂಢ ಮಹಿಮಾ ನೀನೆಂದು ಜನಗೂಢ ಮಹಿಮಾ ನೀನೆಂದು ಸುರಿಸಲು ಅನುಮಾನ ಬೇಕೆ ತಲೆಲ್ಲ. ಉಡುಪಿಯ ಕಾರ್ಕಳದ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಅಧಿಕ ಮಾಸದ ಭಜನಾ ಸಂಧ್ಯಾ ಕಾರ್ಯಕ್ರಮದ ಅಂಗವಾಗಿ ದುರ್ಗಾ ಭಜನಾ ಮಂಡಳಿ ಕುಕ್ಕುಂದೂರ್ ಕಾರ್ಕಳ ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು. जय रघुनंदन राम राम जानकी जीवन राम राम जय रघुनंदन राम राम जानकी जीवन राम राम जय रघुनंदन राम 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 जानकी जीवन राम राम. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.